ಗ್ರಾಮೀಣ ಮಕ್ಕಳಿಗೂ ಇಂಗ್ಲಿಷ್ ಮಾಧ್ಯಮದಲ್ಲೂ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎಂಬ ಸದುದ್ದೇಶದಿಂದ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಪ್ರಾರಂಭಿಸಿದ ವಿಶ್ವ ಮಾನವ ಕುವೆಂಪು ವಿದ್ಯಾಸಂಸ್ಥೆಯಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಸಿಬಿಎಸ್ಇ ಪಠ್ಯಕ್ರಮದ ತರಗತಿಗಳನ್ನು ಪ್ರಾರಂಭಿಸಲಾಗುವುದೆಂದು ಸಂಘದ ಅಧ್ಯಕ್ಷ ಎಆರ್ ಮುತ್ತಣ್ಣ ಹೇಳಿದ್ದಾರೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಸಿಬಿಎಸ್ಇ ಪಠ್ಯಕ್ರಮ ಅಳವಡಿಸಿಕೊಳ್ಳಲಾಗುವುದು. ಸಿಬಿಎಸ್ಇ ಸೌಲಭ್ಯ ಪಡೆಯಲು ವಿದ್ಯಾಸಂಸ್ಥೆಯಲ್ಲಿ ಅಂದಾಜು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತಗೊಳಿಸಲಾಗಿದೆ. ಪ್ರತಿಯೊಂದು ಸೌಲಭ್ಯಗಳನ್ನು ಪೂರ್ಣಗೊಳಿಸಿದ ನಂತರ ಅನುಮತಿ ದೊರೆತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಸಣ್ಣ ಒಂದು ಬೇಸರ ಇತ್ತು. ನಮ್ಮೂರಿನ ಮಕ್ಕಳೆಲ್ಲ ಕುಶಾಲನಗರಕ್ಕೆ ಆ ಕೋರ್ಸ್ ಇದೆ, ಈ ಕೋರ್ಸ್ ಇದೆ, ICIC ಇದೆ, CBSE ಇದೆ, ಕರ್ಕೊಂಡು ಬಸ್ಸಲ್ಲಿ ಓಡಾಡೋದನ್ನ ನೋಡ್ತಾಯಿದ್ವು. ನಾವು ಯಾಕೆ ಮಾಡಬಾರ್ದು, ನಮ್ಮ ಕೈಲಿ ಆಗೋದಿಲ್ವ, ಯಾಕೆ ಆಗಲಿಲ್ಲ ಅಂತ ಹೇಳೋ ಒಂದು ಯೋಚನೆ ಬಂದು ನಾವೆಲ್ಲ ಸೇರಿಕೊಂಡು ಭಾಳಷ್ಟು ಪ್ರಯತ್ನ ಆಯಿತು. CBSE ಕೋರ್ಸ್ನವ್ರಿಗೆ ಏನೇನೋ ಕಂಡೀಷನ್ಸ್, ಕಾಂಪೌಂಡ್ಸ್, ನಮ್ಮ ಇಡೀ ನಿಮ್ಮ ಏರಿಯಾ ಇದೆ, ಅದಕ್ಕೆ ಆ ಕಾಂಪೌಂಡ್ಗೆಲ್ಲ ಗೋಡೆ ಇರಬೇಕು ಅಂತ ಹಾಗೆ ಹಲವಾರು ಕಂಡೀಷನ್ಸು. ನಿಮಗೆ ಇಷ್ಟಿದ್ದೇ ಲೈಬ್ರರಿಯಲ್ಲಿ ಎಷ್ಟು ಬುಕ್ಸ್ ಇರಬೇಕು, ಮತ್ತು ನಿಮ್ಮ ಪ್ರಯೋಗಶಾಲೆಯಲ್ಲಿ ಎಷ್ಟೆಷ್ಟು ಸಾಮಾನುಗಳಿರಬೇಕು, ರೂಮ್ಸ್ ಎಷ್ಟು ದೊಡ್ಡದಿರಬೇಕು, ಇಂಥವೆಲ್ಲ ಕಂಡೀಷನ್ಸ್ ಇತ್ತು. ಅದನ್ನೆಲ್ಲ ನಾವು ಪರಿಪೂರ್ಣವಾಗಿ ಸರಿ ಮಾಡಬೇಕಂದ್ರೆ 12 ತಿಂಗಳು ಹೆಚ್ಚು ಕಡಿಮೆ ಅದನ್ನು ಸರಿ ಮಾಡಲಿಕ್ಕೆ ತುಂಬ ಕೆಲಸನೂ ಆಯಿತು, ದುಡ್ಡು ಖರ್ಚು. ಆದರೂ ಮನೆಗೆ ನಮಗೊಂದು ಪ್ರತಿಫಲ ಸಿಗ್ತದೆ. ಈ ಒಂದು ವಿಚಾರ ನಮ್ಮ ತಾಲೂಕಿನ ಜನರಿಗೆ ಗೊತ್ತಾಗಬೇಕಾಗಿದೆ. ಜೊತೆಗೆ ಹೊರಗಡೆ ಹೋಗ್ತಾರೆ ಮಕ್ಕಳು ಸಹ ಇಲ್ಲೇ ಓದಲಿಕ್ಕೆ ಒಂದು ಅವಕಾಶ ಆಗಬೇಕಾಗಿದೆ. ಆಯಿತು, 1.5 ಲಕ್ಷ ನೀವೆಷ್ಟು ಕೊಡ್ತೀರಿ ನಾವು ಹೇಳಿದರು. ಹೀಗೆ ಟ್ರಸ್ಟನ್ನು ಈಗ ಹುಟ್ಟಾಕಿದ್ದೇವೆ. ಭಾಳ ಜನ ಆಸಕ್ತಿ ಇದೆ. ಎಲ್ಲರಿಗೂ ಟ್ರಸ್ಟ್ ಮೆಂಬರ್ ಆಗಲಿಕ್ಕೆ 25,000 ರೂಪಾಯಿಯನ್ನು ನಾವು ನಿಗದಿ ಮಾಡಿದ್ದೇವೆ. ಬಂದಂಥ ಹಣನ ಒಂದು ಕಮಿಟಿಯಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಬಡ ವಿದ್ಯಾರ್ಥಿಗಳಿಗೆ, ಕೈಲಾಗುವಂಥ ವಿದ್ಯಾರ್ಥಿಗಳಿಗೆ ಕೊಡುವಂಥ ಒಂದು ವ್ಯವಸ್ಥೆಯೂ ಸಹ ನಮ್ಮ ಶಾಲೆಗೆ ಮಕ್ಕಳಿಗೆ ಕೊಡಬೇಕು ಅಂತ ಹೇಳೋ ಒಂದು ಯೋಜನೆಯನ್ನು ಸಹ ಹಾಕ್ಕೊಂಡಿದ್ದೇವೆ. ಈ ರೀತಿಯಾಗಿ ನಮ್ಮ ಶಾಲೆಗೆ ಹೆಚ್ಚಿನ ಮಕ್ಕಳು ಬರಲಿ. ಯಾರಿರ್ಬೋದು ಅವರೇ ಅಧ್ಯಕ್ಷರು ಮತ್ತು ಇವರು ಪದಾಧಿಕಾರಿಗಳಿರ್ತಾರೆ, ಅವರು ತೀರ್ಮಾನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದೆ. ಇದು ಒಂದು ಸಹ ಒಂದು ವಿಚಾರ ಮರ್ತೋಗಿತ್ತು, ಅದನ್ನು ಸಹ. ವಿದ್ಯಾಸಂಸ್ಥೆಯ ಬಾತ್ಮೀದಾರ KM ಜಗದೀಶ್ ಮಾತನಾಡಿ, ಕಳೆದ 10 ವರ್ಷಗಳಿಂದ 10ನೇ ತರಗತಿಯಲ್ಲಿ 100% ಫಲಿತಾಂಶ ಬರ್ತಾ ಇದೆ. ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಜಿಲ್ಲೆಯ 2 ರ್ಯಾಂಕ್ಗಳನ್ನು ನಮ್ಮ ಶಾಲೆ ಪಡೆದುಕೊಂಡಿದೆ ಎಂದರು. ಇಲ್ಲಿಂದ ಪ್ರಾಫಿಟ್ ಅನ್ನು ಯಾವುದೇ ರೀತಿಯಲ್ಲಿ ತಗೊಂಡು ಹೋಗ್ತಾ ಇಲ್ಲ, ಅದೊಂದು ಹೆಮ್ಮೆಯ ವಿಷಯ. ಮತ್ತು ಫೀಸ್ ಸ್ಟ್ರಕ್ಚರ್ ಎಲ್ಲಿ ನೋಡಿದ್ರು ಒಂದು CBSE ಬೋರ್ಡ್ ಇದೆ ಅಥವಾ ICSE ಇದೆ ಅಂದರೆ 3 ರಿಂದ 3.5 ಲಕ್ಷ ರೂಪಾಯಿ ಅಥವಾ 4 ಲಕ್ಷ ರೂಪಾಯಿ ಅವರು ಚಾರ್ಜ್ ಮಾಡ್ತಾರೆ. ನಮ್ಮಲ್ಲಿ ಇದುವರೆಗೆ ನಾವು 30,000 ರೂಪಾಯಿ ಇಟ್ಟಿದ್ದು. ಸೊ ಅದನ್ನು ನಾವು, ಯಾಕೆಂದರೆ ನಾವು ಸ್ಯಾಲರಿನ ಕೂಡ ನಮ್ಮ ತಾಲೂಕಿನಲ್ಲಿ ಅಂದರೆ ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ಯಾರು ಕೊಡ್ತಾ ಇದ್ದಾರೆ, ನನಗೆ ತಿಳಿದ ಮಟ್ಟಿಗೆ ನಾವೇ ಹೆಚ್ಚು ಸಂಬಳವನ್ನು ಅಧ್ಯಾಪಕ ವೃಂದದವರಿಗೆ ಕೊಡ್ತಾ ಇದ್ದೀವಿ. ಆದರೆ ಅದು ಕೂಡ ಸಾಲದು, ಅದನ್ನು ನಾವು ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ ಇದ್ದೀವಿ. ಅವರ ಸ್ಥಿತಿಗತಿಗಳು ಕೂಡ ಚೆನ್ನಾಗಿರಬೇಕು, ಆವಾಗ ಅವ್ರ ಪಾಠ ಪ್ರವಚನಗಳನ್ನು ಚೆನ್ನಾಗಿ ಮಾಡ್ಬೋದು ಅನ್ನೋ ಮನೋಭಾವನೆ ಒಂದು. ಸೊ ಅದ್ರ ಕಡೆ ಗಮನ ಹರಿಸಿ ಸ್ವಲ್ಪ ನಾವು ಫೀಸ್ ಸ್ಟ್ರಕ್ಚರ್ನ 30,000 ಇರೋದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ. ಸಂಘದ ಉಪಾಧ್ಯಕ್ಷ SB ಭರತ್ ಕುಮಾರ್ ಮಾತನಾಡಿ, ಶಾಸಕ ಡಾಕ್ಟರ್ ಮಂತ್ರಗೌಡ ಸೇರಿದಂತೆ ಅನೇಕ ದಾನಿಗಳು ಧನ ಸಹಾಯ ಮಾಡ್ತಾ ಇರುವುದರಿಂದ ಒಕ್ಕಲಿಗರ ಸಂಘದ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ. ವಿದ್ಯಾಸಂಸ್ಥೆಯನ್ನು ನಡೆಸಲು ಅನೇಕ ದಾನಿಗಳು ಕೈಜೋಡಿಸಿದ್ದಾರೆ ಎಂದರು. ನಮ್ಮ ಜನರಿಗೆ ಸಹಕಾರ ಆಗಬೇಕು ಅನ್ನೋ ಅಭಿಪ್ರಾಯವನ್ನು ಕೂಡ ಹೊಂದಿದ್ವಿ. ಅದೇ ರೀತಿ ನಾವು ಇನ್ನು ಮುಂದೆ ಕೂಡ ನಮ್ಮಲ್ಲಿ ಈಗಾಗಲೇ ವ್ಯವಸ್ಥೆಗಳಲ್ಲಿ ಮೊದಲನೇದಾಗಿ ಇವತ್ತು ವೆಹಿಕಲ್ ಜಾಸ್ತಿ ಇರೋದ್ರೆ ಪಾರ್ಕಿಂಗ್ ಪ್ರಾಬ್ಲಮ್, ಇದನ್ನು ಸರಿ ಮಾಡಬೇಕು ಅಂತ ಈಗಾಗಲೇ ಅಧ್ಯಕ್ಷರು ಕೂಡ ಮುಂಭಾಗದಲ್ಲಿ ನಮ್ಮ ಶಾಸಕರ ನಿಧಿಯಿಂದ 50 ಲಕ್ಷ ರೂಪಾಯಿಗಳನ್ನು ಕೊಡ್ತೀನಿ ಅಂತ ಹೇಳಿದರೆ ಒಂದು ಅಲ್ಲಿ ತಡೆಗೋಡೆ ಆಗಬೇಕಾಗಿದೆ. ಅದು ಕೂಡ ಒಂದು ಕೆಲಸ ಮುಖ್ಯವಾಗಿ ಆಗಬೇಕು. ಹಾಗಾಗಿ ಜೊತೆಗೆ ನಾವು ಈ ಸಂಘವನ್ನು ಇನ್ನೂ ಉತ್ತಮವಾಗಿ ಬೆಳೆಸಲಿಕ್ಕೆ, ಅದು ಈ ಸುತ್ತಮುತ್ತಲ ಸೋಮವಾರಪೇಟೆ ಕೊಡಗು ಜಿಲ್ಲೆಯಲ್ಲಿ ಒಂದು ಉತ್ತಮವಾದ ಒಂದು ಸಂಘ ಆಗಿದೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ. ಅದನ್ನು ನಿಮ್ಮ ಮುಂದೆ ನಾನು ಪ್ರಕಟಣೆ ಮಾಡಬೇಕು ಅನ್ನೋ ಉದ್ದೇಶವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಗಣಪತಿ, ಖಜಾಂಚಿ ಲಿಂಗರಾಜು, ನಿರ್ದೇಶಕರಾದ ಪಾಪಯ್ಯ, ರಾಜಪ್ಪ, ರವಿ, ಹರೀಶ್, ಪ್ರಕಾಶ್, ಚಂಗಪ್ಪ ಪಾಲ್ಗೊಂಡಿದ್ದರು.